ಒಂದು ನೀಲಿಸ್ಟ್ ಅಂತ ಒಂದು ಪೆಂಗ್ವಿನ್ನ ಕಥೆ. ಇದು ಒಂದು ಪೆಂಗ್ವಿನ್ನ ಕಥೆ ಅಂದರೆ ಏನಪ್ಪ ಅಂತ ನೀವು ಕೇಳ್ಬೋದು. ಪೆಂಗ್ವಿನ್ನು ಇತ್ತೀಚೆಗೆ ತುಂಬ ವೈರಲಲ್ಲಿ ನಡೀತಾ ಇದೆ. ಪೆಂಗ್ವಿನ್ ಸ್ಟೋರಿ ಒಂದು. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಅತ್ಯಂತ ಒಂದು ವೈರಲ್ ಆಗ್ತಾ ಇರುವ ಈಗ ಒಂದು 5-6 ದಿವಸದಿಂದ, ಒಂದು ವೀಕಿಂದ ಒಂದು ವಿಡಿಯೋ ತುಂಬ ವೈರಲ್ ಆಗ್ತದೆ. ಎಲ್ಲೆಡೆ ನೋಡಿದ್ರು, ನಮ್ಮ ದೇಶದ ಅಲ್ಲ ಜಗತ್ತಿನಾದ್ಯಂತನೇ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಯಾವುದು ಅಂತ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಲೈಕ್ ಮಾಡಿ. ಮತ್ತು ಈ ವಿಡಿಯೋನ ಪೂರಾ ನೋಡಿ, ಏನು ಅಂತ ವಿಷಯ ಗೊತ್ತಾಗುತ್ತೆ. ಈಗ ಎಲ್ಲ ಕಡೆ ನೀವು ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ನಾನು ಈಗ ಒಂದು 2-3 ದಿವಸದಿಂದ ಈ ವಿಡಿಯೋನ ನೋಡಿದೆ. ನನಗೆ ಬಹಳ ಆಶ್ಚರ್ಯ ಆಯಿತು. ಅದು ಅಲ್ಲದೆ ಹೀಗೆ ಒಂದು ವಿಡಿಯೋ ನೋಡಿದರೆ ಒಂದು 10-20 ವಿಡಿಯೋ ನನ್ನ ಕಣ್ಣು ಮುಂದೆ ಬಂತು. ನಾನು ಸುಮಾರಷ್ಟು ವಿಡಿಯೋಗಳನ್ನು ನೋಡಿದೆ, ನನಗೂ ಗೊತ್ತಾಯಿತು ಬಗ್ಗೆ, ಅಥವಾ ಈ ವಿಷಯದ ಬಗ್ಗೆ, ವೈರಲ್ ಒಂದು ಟಾಪಿಕ್ ಬಗ್ಗೆ ನಾನು ಹೇಳೋಣ ಅಂತ ನಾನು ಬಂದೆ. ಏನಪ್ಪ ಅಂತಂದರೆ, ಪೆಂಗ್ವಿನ್ನ ಕಥೆ ಅಂದರೆ ಏನಪ್ಪ ಅಂತ ನೀವು ಕೇಳ್ಬೋದು. ಪೆಂಗ್ವಿನ್ನು ಇತ್ತೀಚೆಗೆ ತುಂಬ ವೈರಲಲ್ಲಿ ನಡೀತಾ ಇದೆ. ಪೆಂಗ್ವಿನ್ ಸ್ಟೋರಿ ಒಂದು ತುಂಬ ಅಸಹಾಯಕತೆಯಿಂದ ಇರುವಂಥದ್ದು, ದುಃಖಕರವಾದ, ನಿರಾಶಾದಾಯಕವಾದ, ಏನು ಬೇಕಾದರೂ ಹೇಳ್ಬೋದು. ಆ ಪೆಂಗ್ವಿನ್ನ ಸ್ಟೋರಿ ಕೇಳಿ ತುಂಬ ಬೇಜಾರಾಗುತ್ತೆ. ಏನಪ್ಪ ಅಂತಂದರೆ, ಜಗತ್ತಿನಲ್ಲಿ 7 ಖಂಡಗಳು ಇವೆ. ಹಾಗೆ ಅಂಟಾರ್ಟಿಕಾ ಖಂಡನೂ ಒಂದು. ಅಂಟಾರ್ಟಿಕಾ ಅದು ಫುಲ್ಲು ಐಲ್ಯಾಂಡ್. ಅಂಟಾರ್ಟಿಕಾದಲ್ಲಿ ಜಾಸ್ತಿ ಹಿಮ ಪರ್ವತ, ಫುಲ್ಲು ಹಿಮದಿಂದ ತುಂಬಿರುವಂತಹ ಒಂದು ಪ್ರದೇಶ. ಅಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ವಾಸಿಸುವಂಥ ಪೆಂಗ್ವಿನ್ ಪಕ್ಷಿಗಳು. ಪೆಂಗ್ವಿನ್ಗಳು ಬಹಳಷ್ಟು ಜಾಸ್ತಿ ಪ್ರಮಾಣದಲ್ಲಿ ಅಂಟಾರ್ಟಿಕಾದಲ್ಲಿ ವಾಸ ಮಾಡುತ್ತವೆ. ಅವು ಪೆಂಗ್ವಿನ್ ಸಾಮಾನ್ಯವಾಗಿ ಯಾವಾಗಲೂ ನೀವು ನೋಡಿರ್ಬೋದು, ಎಲ್ಲಾದರೂ ವಿಡಿಯೋ ನೋಡಿರ್ಬೋದು. ಅವು ಗ್ರೂಪಲ್ಲಿ, ಅಂದರೆ ಗುಂಪಲ್ಲೇ ಇರೋದು. ಯಾವಾಗಲೂ ಒಂಟಿಯಾಗಿ ಯಾವತ್ತೂ ಬದುಕಲ್ಲ. ಅವು ಆಹಾರ ಹುಡುಕೋದಾಗಲಿ, ಎಲ್ಲೇ ಹೋಗೋದಿರಲಿ, ಈ ಕಡೆಯಿಂದ ಆ ಕಡೆ ಹೋಗೋದಿದ್ದರೆ ಒಂದು ಸಪ್ರೇಟಾಗಿ ಸಿಂಗಲ್ ಆಗಿ ಹೋಗಲ್ಲ, ಒಂಟಿಯಾಗಿ ಯಾವತ್ತೂ ಬದುಕಲ್ಲ ಅಂತ ಹೇಳ್ತಾರೆ. ವಿಡಿಯೋದಲ್ಲೂ ನಾನು ನೋಡಿದಾಗ ಎಲ್ಲ ಗುಂಪಲ್ಲೇ ಹೋಗ್ತಾ ಇರ್ತವೆ. ಹಾಗಿರುವಾಗ ಏನಾಗುತ್ತೆ, ಒಮ್ಮೆ ಜರ್ಮನ್ನ ಒಬ್ಬ ಫಿಲ್ಮ್ ಮೇಕರ್ ಅಂಟಾರ್ಟಿಕಾದಲ್ಲಿ ತಮ್ಮ ಟೀಮ್ ಜೊತೆ ವರ್ನರ್ ಹರ್ಜೋಗ್ ಅನ್ನೋರು 2007ನೇ ಇಸ್ವಿಲಿ ಇಲ್ಲಿ ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡೋದಕ್ಕೆ ಅಂತ ಅಲ್ಲಿ ಅಂಟಾರ್ಟಿಕಾಕ್ಕೆ ಹೋಗ್ತಾರೆ. ಆವಾಗ ಈ ಒಂದು ದೃಶ್ಯ, ಈ ಪೆಂಗ್ವಿನ್ನ ಒಂದು ಕತೆ ಅವ್ರ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗುತ್ತೆ. ಪೆಂಗ್ವಿನ್ ಪಕ್ಷಿಗಳು ಯಾವಾಗಲೂ ಗುಂಪಿನಲ್ಲೇ ಇರೋದು. ಆಹಾರ ಹುಡುಕ್ಲಿಕ್ಕೆ ಎಲ್ಲೇ ಹೋಗೋದಿದ್ರು ಗುಂಪಲ್ಲೇ ಹೋಗೋದು, ಒಂಟಿಯಾಗಿ ಎಲ್ಲೂ ಹೋಗಲ್ವಂತೆ. ಹಾಗೆ ಹೋಗ್ತಾ ಇರುವಾಗ ಜೊತೆಯಲ್ಲಿ ಎಲ್ಲ ಪೆಂಗ್ವಿನ್ಸು ಹೋಗ್ತಾ ಇರುವಾಗ ಮಧ್ಯದಲ್ಲಿ 1-2 ಪೆಂಗ್ವಿನ್ಸು ಸ್ವಲ್ಪ ಹಿಂದ್ಗಡೆಯಿಂದ ಒಟ್ಟಿಗೆ ಹೋಗ್ತಾ ಇರುತ್ತೆ. ಇದ್ದಕ್ಕಿದ್ದಂಗೆ ಏನನ್ಸುತ್ತೆ ಗೊತ್ತಾ ನಮಗೆ, ನೋಡಿದರೆ ಅವು 2 ಪೆಂಗ್ವಿನ್ಸ್ ಮಾತಾಡ್ತಾ ಹೋಗ್ತಾ ಇದ್ದೇವೆ. ಅಂದರೆ ಅವ್ರ ಭಾವನೆ ಹಾಗೆ. ಮಾತಾಡ್ಕೊಳ್ಳಲ್ಲ. ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಎಲ್ಲ ಒಂದು ಅವರದ್ದೇ ಆದ ಒಂದು ಭಾಷೆ ಇರುತ್ತೆ ಅಲ್ವಾ. ಅವ್ರು ಏನು ಮಾತಾಡ್ಕೋತಾರೆ ನಮ್ಗೆ ಅರ್ಥ ಆಗಲ್ಲ, ಆದರೆ ಅವ್ರವ್ರ ಭಾಷೆ ಅರ್ಥ ಆಗುತ್ತೆ. ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ಯಾವುದೇ ಒಂದಾಗಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಭಾಷೆ ಇದೆ. ಹಾಗೆ ಅವು 2 ಪೆಂಗ್ವಿನ್ಸು, ನಾನು ಆ ವಿಡಿಯೋ ನೋಡಿ ನಂಗೆ ತುಂಬ ಒಂಥರ ನೋಡಿದರೆ ಬೇಜಾರು ಆಗುತ್ತೆ. ಆ ಪೆಂಗ್ವಿನ್ನು ಭಾರಿ ದೇಹ, ಒಂಥರ ಕ್ಯೂಟಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನೋಡೋಕ್ಕಂತೂ ತುಂಬ ಸುಂದರವಾದ ಒಂದು ಪಕ್ಷಿ. ಹಾಗೆ ಮಾತಾಡ್ತಾ ಅದು ಏನು ಮಾಡುತ್ತೆ ಅಂತಂದರೆ, ಒಂದು ಪೆಂಗ್ವಿನು ಹಿಂದ್ಗಡೆ ತಿರುಗಿ ಹೋಗ್ಬಿಡುತ್ತೆ. ಅಂದರೆ ಅದು ಆ ಗ್ರೂಪಿಂದ ಹೊರಗೆ ಬಂದ್ಬಿಡುತ್ತೆ. ನಾನು ಗ್ರೂಪಲ್ಲಿ ಹೋಗಲ್ಲ ಅಂತ ಅಂದ್ಕೊಂಡು ಏನು ತಲೆಯಲ್ಲಿ ಬರುತ್ತೋ ಏನೋ ಗೊತ್ತಿಲ್ಲ, ಅದು ಗ್ರೂಪಿಂದ ಹೊರಗೆ ಬಿದ್ದು ಹೋಗ್ಬಿಡುತ್ತೆ. ಅದು ಎಷ್ಟು ಜನರು, ಅವ್ರ ಫಿಲ್ಮ್ ಮೇಕರು ಅವರು ನೋಡಿ, ಆಮೇಲೆ ಅವ್ರು ಮಾಡಿದ್ರು, ಯೋಚನೆ ಮಾಡ್ತಾರೆ ಇದು ಯಾಕೆ ಹಿಂಗೆ ಬಂತು ಅಂತ. ಅದು ಹೀಗೆ ಹೋಗಿ 70 ಕಿಲೋಮೀಟ್ರ್ ದೂರವರೆಗೂ ಪರ್ವತದ ಹತ್ತಿರ ಹೋಗಿದೆ. ಪರ್ವತಕ್ಕೆ ಹೋಗ್ತಾ ಇದೆ ಅಂತೆ. ಅದು 70 ಕಿಲೋಮೀಟ್ರ್ ದೂರದವರೆಗೂ ಹೋಗಿದೆ ಅಂತೆ ಅದು. ಆಮೇಲೆ ಆ ಪೆಂಗ್ವಿನ್ನಿಂದು ಕತೆ ಏನಾಯಿತು, ಅದು ಎಲ್ಲಿ ಹೋಯಿತು, ಬದುಕಿದೆಯಾ ಸತ್ತಿದೆಯಾ, ಇದು ಆ್ಯಕ್ಚುಲಿ ಆಗಿರೋದು ಯಾವಾಗ ಅಂದರೆ 2007ನೇ ಇಸ್ವಿ. ಜರ್ಮನಿಯ ಏನು ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡಲಿಕ್ಕೆ ಹೋದವರು 2007ನೇ ಇಸ್ವಿಯಲ್ಲಿ ಇದು ತೆಗೆದಿರೋದು, ವಿಡಿಯೋನ ಮಾಡಿರೋದು. ಇವತ್ತು ಅಂದರೆ ಇತ್ತೀಚೆಗೆ ಅದು ತುಂಬ ವೈರಲ್ ಆಗ್ತಾ ಇದೆ. 2007ನೇ ಇಸ್ವಿ ಅಂದರೆ 18-19 ವರ್ಷದ ಹಿಂದೆ ನಡೆದಿರುವಂಥ ಘಟನೆ ಈಗ ತುಂಬ ಜಾಸ್ತಿ ವೈರಲ್ ಆಗ್ತಾ ಇದೆ. ಆದರೆ ಆ ಪೆಂಗ್ವಿನ್ ಆಯುಷ್ಯ ಸುಮಾರು 18-20 ವರ್ಷ ಅಂತ ಹೇಳ್ತಾರೆ. ಹಾಗಿದ್ದರೆ ಅದೀಗ ಬದುಕಿಲ್ಲ ಅಂತ ಜನ ಒಂದು ಹೇಳ್ತಾ ಇದ್ದಾರೆ. ಯಾರಿಗೂ ಗೊತ್ತಿಲ್ಲ, ಅದು ಪುರಾವೆನೂ ಇಲ್ವಂತೆ, ಅಂದರೆ ಬದುಕಿದೆಯೋ ಸತ್ತಿದೆಯೋ ಅಂತ. ಬಟ್ ಅದು 70 ಕಿಲೋಮೀಟ್ರ್ವರೆಗೆ ನಡ್ಕೊಂಡು ಹೋಗಿ ಅದು
ಅಂದರೆ ಎಲ್ಲ ಬಿಟ್ಟು ಪರ್ವತದ ಕಡೆ ಹೋಗುತ್ತಂತೆ, ಆಹಾರನ್ನೆಲ್ಲ ಬಿಟ್ಟು ಎಲ್ಲ ತನ್ನ ಸಾಥಿಗಳನ್ನೆಲ್ಲ ಬಿಟ್ಟು, ತನ್ನ ಜೊತೆಗಾರರಂದರೆ ಗುಂಪನ್ನೇ ಬಿಟ್ಟು ಅದು ಬೇರೆ ದಿಕ್ಕಿನೆಡೆ ಹೋಗ್ಬಿಡುತ್ತೆ. ಅದು ಆ ತಕ್ಷಣ ಏನು ಯೋಚನೆ ಮಾಡ್ತು ಅಂತ ಎಲ್ಲರ ತಲೆಯಲ್ಲಿ ಬರ್ತಾಯಿದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಅದೇ ಚರ್ಚೆ, ಎಲ್ಲಿ ನೋಡಿದ್ರೆ ಒಂದು ಸೆನ್ಸೇಷನಲ್ ನ್ಯೂಸ್ ಆಗಿದೆ. ಅದು ಯಾಕೆ ಹಂಗೆ ಹೋಯ್ತು ಅದು. ಆಮೇಲೆ ಸೈಂಟಿಸ್ಟ್ಗಳ ಪ್ರಕಾರ ಒಮ್ಮೆ ಏನಾದರೂ ನಾವು ಆ ಪೆಂಗ್ವಿನನ್ನು ಮತ್ತೆ ಗ್ರೂಪಿಗೆ ವಾಪಸ್ ಕರ್ಕೊಂಡು ಬಂದು ಬಿಟ್ಟರೂ ಸಹ ಅದು ನಿಲ್ಲಲ್ಲ. ಆ ಗ್ರೂಪಿಂದ ಹೊರಗೆ ಬಂದುಬಿಟ್ಟಿದೆ. ಒಂದು ಸರಿ ಗ್ರೂಪಿಂದ ಹೊರಗೆ ಬಂದರೆ ಅದು ಹೋಗಲ್ಲ. ಅದು ಆ ಥರ ಒಂದು ಥಿಂಕ್ ಮಾಡುತ್ತೆ ಹೋಗಬಾರ್ದು ಅಂತ. ಹೀಗೆ ನಾವು ಮನುಷ್ಯರು ಸಹ ನೋಡಿ, ನಾನು ಒಂದು ಉದಾಹರಣೆ ಹೇಳ್ತೀನಿ. ಇದರಲ್ಲಿ ನನಗೆ ಬಂತು ಯೋಚನೆ ನೋಡಿ. ನಾನಿಲ್ಲಿ ಒಂದು ಸಣ್ಣ ಕ್ಲಿಪ್ಪನ್ನು ಹಾಕ್ತಾಯಿದ್ದೀನಿ. 2 ಪೆಂಗ್ವಿನ್ ಜೊತೆಲಿ ಇದ್ವು. ಆಮೇಲೆ ಒಂದು ಪೆಂಗ್ವಿನ್ ಈ ಸೈಡ್ ಹೋಯಿತು, ಒಂದು ಪೆಂಗ್ವಿನ್ ಅದು ನಿಂತ್ಕೊಂಡು ನೋಡ್ತಾ ಇದೆ. ಆಮೇಲೆ ಅದು ಪರ್ವತದ ಕಡೆ ಹೀಗೆ ಮುಂದೆ ಹೋಗುತ್ತೆ. ಇದು ಆ 2 ಪೆಂಗ್ವಿನ್ನ ಜೊತೆಲಿ ಓಡಾಡಿಕೊಂಡು ಹೋಗ್ತಾ ಇರುವಾಗ ಒಂದು ಪೆಂಗ್ವಿನ್ ಹೇಗೆ ಸಮುದ್ರದ ಕಡೆ ಹಾಗೆ ಮುಂದೆ ಪರ್ವತದ ಕಡೆ ಹೋಗುತ್ತೆ ಅಂತ ಹೇಳ್ತಾರೆ. ಇದು ಎಲ್ಲಿ ಹೋಯಿತು ಏನಾಯಿತು ಯಾರಿಗೂ ಗೊತ್ತಿಲ್ಲ. ಮುಂದೆ 70 ಕಿಲೋಮೀಟ್ರ್ವರೆಗೂ ಹೀಗೆ ಹೋಗಿದೆ ಅಂತ ಜನರು ಹೇಳ್ತಾ ಇದ್ದಾರೆ. ಬದುಕಿದೆಯೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಬಿಗ್ ಬಾಸಲ್ಲೂ ಕೆಲವೊಬ್ರು ಅನ್ಕೋತಾರಲ್ವಾ, ಬಿಗ್ ಬಾಸ್ ನಾನು ಸುಮ್ಮನೆ ಒಂದು ಉದಾಹರಣೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬಿಗ್ ಬಾಸಲ್ಲಿ ಜನ ಅನ್ಕೋತಾರೆ ನಾನು ಸಿಂಗಲ್ ಆಗಿ ಆಟ ಆಡ್ತೀನಿ, ನಾನು ಯಾವುದೇ ಗ್ರೂಪಲ್ಲಿ ಆಟ ಆಡಲ್ಲ ಅಂತ. ಒಬ್ಬೊಬ್ಬರು ಗ್ರೂಪಲ್ಲಿ ಆಡ್ದೇ ಸಿಂಗಲ್ ಆಗಿ ಆಟ ಆಡ್ತಾರೆ. ಅದೇ ಥರ ಪೆಂಗ್ವಿನಿಗೆ ಯೋಚನೆ ಮಾಡಿರ್ಬೋದು. ತುಂಬ ಬೇಜಾರಾಯಿತು ಅದನ್ನು ನೋಡಿದರೆ. ಆಮೇಲೆ ನಾವು ಒಂದೊಂದ್ಸರಿ ಅನ್ಕೋತೀವಲ್ವ, ಈ ಪ್ರಪಂಚನೇ ಬೇಡ, ಈ ಪ್ರಪಂಚದಿಂದ ನಾವು ಸ್ವಲ್ಪ ದೂರ ಹೋಗ್ಬಿಡೋಣ. ನಮಗೆ ತುಂಬ ಮನೆಯ ಪ್ರಾಬ್ಲಮ್ಸ್ ಏನಾದರೂ ಯಾವಾಗ ನೋಡಿದ್ರು ಟೆನ್ಷನ್ನು, ಅದು ಇದು, ಈ ಗಲಾಟೆ ಗೋಜು, ಮನೆ ಸಂಸಾರದ ಒಂದು ಇದರಿಂದ ರಗಳೆ ಅಂತ ಹೇಳ್ತೀವಿ, ಆ ಥರ ಒಂದು ಗಲಾಟೆಯಿಂದ ಒಂದೊಂದ್ಸರಿ ನಾವು ಶಾಂತವಾಗಿ ಎಲ್ಲಾದರೂ ಹೋಗ್ಬಿಡೋಣ. ಈ ಸಂಸಾರದ ಒಂದು ಇದೇ ಬೇಡ. ಅಥವಾ ಇದನ್ನು ಈಗ ಹೋಲಿಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಕೆಲವರು ನಾವು ಗ್ರೂಪಲ್ಲಿ ಬದುಕಬಾರ್ದು, ಒಂಟಿಯಾಗಿ ಬದುಕಬೇಕು, ನಾವು ಏನಾದರೂ ಮಾಡಿ ಸಾಧಿಸಬೇಕು. ಪೆಂಗ್ವಿನ್ ಥರನೇ, ಪೆಂಗ್ವಿನ್ ಹೇಗೆ ಹೋಯಿತು ಅದೇ ಥರ ಅದು ಮನುಷ್ಯರೇ ಹೆಂಗೆ ನಾನು ಒಬ್ಬನೇ ಏನಾದರೂ ಸಾಧಿಸಬೇಕು ಅಂತ ಯೋಚನೆ ಮಾಡುತ್ತೆ, ಹಾಗೆ ಆ ಪೆಂಗ್ವಿನ್ನು ಯೋಚನೆ ಮಾಡಿದೆ ಅಂತ ಹೇಳ್ತಾರೆ ಕೆಲವರು. ಏನೇನೋ ಸುಮ್ಮನೆ ಅದು ಇದು ಅಂತ ಎಲ್ಲ ಹೇಳ್ತಾರೆ. ಆದರೆ ಅದಕ್ಕೆ ಯಾಕೆ ಹೋಯಿತು ಅದಂತ ಯಾರಿಗೂ ಗೊತ್ತಿಲ್ವಂತೆ. ಬಟ್ ಜನರ ಪ್ರಕಾರ ಅದು 70 ಕಿಲೋಮೀಟರ್ ಅಷ್ಟು ದೂರ ಒಂದು ಪರ್ವತದ ಕಡೆ ಮುಖ ಮಾಡಿ ಹೋಗ್ಬಿಟ್ಟಿದೆ. ಅದೀಗ ವಾಪಸ್ ಬಂದಿಲ್ಲ, ಕಾಣಲಿಲ್ಲ. 19 ವರ್ಷದ ಹಿಂದೆ ಆ ವಿಡಿಯೋ ಆಗಿದ್ದು. ಈಗ ಅದು ತುಂಬ ಮತ್ತು ವೈರಲ್ ಆಗ್ತಾ ಇದೆ. ಇಷ್ಟೇ, ಅದು ಹೋಗಿದೆ 70 ಕಿಲೋಮೀಟರ್ ತನಕ ಮುಂದೆ ಹೋಗಿದೆ ಅದು ಪರ್ವತದ ಕಡೆ ಮುಖ ಮಾಡಿ ಅಂತ. ಅದಾದರೆ ಅದ್ರ ತಲೆಯಲ್ಲಿ ಯಾಕೆ ಹಂಗೆ ಹೋಗಬೇಕು ಗ್ರೂಪಿಂದ, ಅದಕ್ಕೂ ಇತ್ತೇನೋ ನಾನು ಈ ಗ್ರೂಪಲ್ಲಿ ಬೇಡ, ನಾನು ಸಿಂಗಲ್ ಆಗಿ ನಾನು ಒಂಟಿಯಾಗಿ ಏನಾದರೂ ಒಂದು ಮಾಡೋಣ, ಸಾಧಿಸೋಣ ಅಂತ ಏನೋ ಯೋಚನೆ ಮಾಡಿ ಹೋಗಿರ್ಬೋದು. ತುಂಬ ಮುದ್ದಾಗಿ ಹೋಗ್ತಾ ಇದೆ. ನೋಡಿದ್ರು ಪಾಪ ಅನಿಸುತ್ತೆ ಫ್ರೆಂಡ್ಸ್. ಎಷ್ಟು ಕ್ಯೂಟಾಗಿ ಆ ಪೆಂಗ್ವಿನ್ ಪಕ್ಷಿಗಳನ್ನು ನೋಡಿದರೆ ಗುಂಡಾಗಿ ಒಂಥರ ಎಷ್ಟು ಚೆಂದ ಅನಿಸುತ್ತೆ. ಅದು ಹೋಗೋ ಸ್ಟೈಲೇ ಒಂಥರ, ಅದು ಒಂದೇ ಹೋಗ್ತಾ ಇದೆಯಲ್ಲ, ಓಡಿ 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 ಹೋಗೋದು ಎಲ್ಲ ತೋರಿಸಿದ್ರೆ ನೋಡಿದರೆ ಎಷ್ಟು ಒಂಥರ ಬೇಜಾರು ಅನಿಸುತ್ತೆ. ಯಾಕೆ ಅದು ಹಿಂಗೆ ಹೋಯಿತು ಅಂತ ಈಗ ಜನರ ಮನಸ್ಸಲ್ಲಿ ಅದೇ ಬಂದಿದೆ. ಅದು ಯಾಕೆ ಹಂಗೆ ಹೋಯಿತು, ಅಥವಾ ಅದು ಹೋಗಿ ಮುಂದೆ ಏನಾಯಿತು ಅಂತ ಒಂಥರ ಎಲ್ಲರ ತಲೆಯಲ್ಲೂ ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಅದು ನಮ್ಗೆ ಯಾರೂ ಹೇಳೋಕ್ಕಾಗಲ್ಲ. ಸೈಂಟಿಸ್ಟ್ ಸಹ ಅವರು ಹಾಗೆ ಹೇಳ್ತಾರಂತೆ. ಅದು ಗ್ರೂಪಲ್ಲಿ ತಗೊಂಡು ಹೋಗಿ ವಾಪಸ್ ಬಿಟ್ಟರು ಸಹ ಅದು ಮತ್ತೆ ಆ ಗ್ರೂಪಲ್ಲಿ ಸೇರ್ಕೊಳ್ಳಲ್ಲ. ಅದು ಹೊರಗೆ ಬಂದುಬಿಟ್ಟಿದೆ ಗ್ರೂಪಿಂದ ಅಂದರೆ ಮತ್ತೆ ಗ್ರೂಪಿಗೆ ಸೇರ್ಸೋಕ್ಕಾಗಲ್ಲ. ನಾವು ತೊಗೊಂಡೋಗಿ ಬಿಟ್ರೂ ಅಷ್ಟೇ ಯೂಸ್ಲೆಸ್ ಅದು, ಮತ್ತು ಅದು ವಾಪಸ್ ಬರುತ್ತೆ ಅಂತ. ಅದು ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹೋಗಿದೆ ಹೊರಗೆ, ಆದರೆ ಅದು ಅಲ್ಲಿ ತನಕ ಹೋಗಿದೆ, 70 ಕಿಲೋಮೀಟರ್ ನಡ್ಕೊಂಡು ಹೋಗಿದೆ ಅಂತ. ಆ ಥರ ಯಾಕೆ ಯೋಚನೆ ಮಾಡಿದೆ ಅದು ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ನೋಡಿ ಸ್ನೇಹಿತರೆ, ನಾನು ಮತ್ತೊಮ್ಮೆ ಈ ವಿಡಿಯೋನ ಸಣ್ಣದಾಗಿ ಒಂದು ವಿಡಿಯೋನ ಹಾಕಿದ್ದೀನಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಹೇಗೆ ಅನ್ನಿಸ್ತು, ಏನು ಅನ್ನಿಸ್ತು, ಆ ಪೆಂಗ್ವಿನ್ ಏನಾಗಿರಬಹುದು ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟಲ್ಲಿ ಹೇಳಿ. ಈ ಪೆಂಗ್ವಿನ್ನ ಕಥೆ ತುಂಬ ಮಾರ್ಮಿಕವಾಗಿತ್ತು ಅಲ್ವಾ. ಹೀಗೆ ಬಹಳಷ್ಟು ಜನರ ಕಥೆನೂ ಇದೆ ಜಗತ್ತಿನಲ್ಲಿ.